ಸಿಆರ್ಪಿಎಫ್ ಯೋಧ ಅಕಾಲಿಕ ಮರಣ. ಪಟ್ಟಣದಲ್ಲಿ ಇಂದು ಅಂತಿಮ ನಮನ. ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಪಟ್ಟಣದವರಾದ ಬಸವರಾಜ ಗಂಗಾವತಿ ಎಂಬ ಯೋಧ 22 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದರು. ಪ್ರಸ್ತುತ ನಾಗಪುರದಲ್ಲಿ ಸೇವೆಯಲ್ಲಿ ಇದ್ದ ಈ ವೇಳೆ ಹುಷಾರು ಇಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮರಣ ಹೊಂದಿದ್ದಾರೆ ಎಂದು ತಿಳಿಸಲಾಗಿದೆ. ಇವರಿಗೆ 2 ಮಗಳು 11 ವರ್ಷ ಮತ್ತು 1 ವರ್ಷದ ಗಂಡು ಮಗು ಇರುತ್ತಾರೆ ಹಾಗೂ ಅಪಾರ ಬಂಧು ಬಳಗ ಬಿಟ್ಟು ಇವರ ಅಗಲಿಕೆಯಿಂದ ಧರ್ಮ ಪತ್ನಿಯವರು ಎಷ್ಟೇ ದುಃಖ ಇದ್ರೂ ಅವರ ನೋವಿನಿಂದ ಮಾತನಾಡಿ ತಮ್ಮ ಅನಿಸಿಕೆಯನ್ನು ತಮಗೆ ಆದ ಕಷ್ಟ ಯಾರಿಗೂ ಆಗಬಾರದು ಎಂದು ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಮನವಿ ಮಾಡಿಕೊಂಡರು. ಇಂದು ಸೋಮವಾರ ಬೆಳಗ್ಗೆ 9 ವೇಳೆಗೆ ಪಾರ್ಥಿವ ಶರೀರ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಜನಸಾಗರವೇ ಹರಿದು ಬಂದಿತ್ತು. ಅತ್ಯಂತ ಗೌರವಪೂರ್ವಕ ಪುಷ್ಪ ಹಾಕುತ್ತಾ ಅಂತಿಮ ನಮನ ಸಲ್ಲಿಸಿದರು. ನಂತರ ಅವರ ಸ್ವಗೃಹಕ್ಕೆ ತೆರಳಿ ಸಾರ್ವಜನಿಕರು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟರು. ಸಾವಿರಾರು ಜನ ದರ್ಶನ ಪಡೆದರು. ಬಳಿಕ ಮೆರವಣಿಗೆ ಮೂಲಕ ಶ್ರೀಧರ ಮುರಡಿ ಹಿರೇಮಠ ಸ್ಮಶಾನದಲ್ಲಿ ಸರ್ಕಾರಿ ಗೌರವದೊಂದಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಸ್ಥಳದಲ್ಲಿ ಸಿಆರ್ಪಿಎಫ್ನ ಮತ್ತು ಬಿಎಸ್ಎಫ್ ಅಧಿಕಾರಿಗಳು ಮತ್ತು ಪಟ್ಟಣದ ಠಾಣಾ ಪಿಎಸ್ಐ ವಿಜಯ ಪ್ರತಾಪ್ ಮಾಜಿ ಯೋಧರು ಹೂಮಾಲೆ ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಮಾಜಿ ಯೋಧರು, ಎನ್ಸಿಸಿ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಮಕ್ಕಳು ಮತ್ತು ವಿದ್ಯಾರ್ಥಿಗಳು, ಪಟ್ಟಣದ ಪ್ರಮುಖರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಗೌರವ ನಮನ ಸಲ್ಲಿಸಿದರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ. ಸಿಆರ್ಪಿ ಆಗ್ಲಿ ಬಿಎಸ್ಎಫ್ ಆಗ್ಲಿ ಯಾರೋ ಈ ಸೆಂಟ್ರಲ್ ಕೋರ್ಟ್ನಲ್ಲಿ ಡ್ಯೂಟಿ ಮಾಡೋರು ಸಫಾಯಿ ಕರ್ಮಚಾರಿ ಅಂತ ಹಿಡ್ಕೊಂಡು ಐಜಿ ಡಿಐಜಿ ಆದ್ರೂ ಒಂದೇ ಟ್ರೀಟ್ಮೆಂಟ್ ಕೊಡ್ಬೇಕು. ಏನಾದ್ರೂ ಸೀರಿಯಸ್ ಮ್ಯಾಟರ್ ಇದ್ರೆ ಬೇಗ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕಳಿಸಿ ಅವ್ರ ಜೀವ ಉಳಿಸಿ ಅಂತ ನಾನು ಮೋದಿಜಿ ಅವ್ರಿಗೆ ತುಂಬುವುದರಿಂದ ಕೇಳ್ಕೊತೀನಿ. ನನಗಾದ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರ್ದು. ಯಾಕಂದ್ರೆ ನಮ್ಮ ಮನೆಯವ್ರು ಚೆನ್ನಾಗಿದ್ರು, ಹಾಸ್ಪಿಟ್ಲಲ್ಲಿ ಡಿಲೇ ಆಗಿರೋದಕ್ಕೆ ಅವ್ರಿಗೆ ಈ ತರ ಆಗಿರೋದು ಅಂತ ನಾ ಹೇಳಕ್ ಬಹಳ ದುಃಖ ಪಡ್ತೀನಿ.